ಕನ್ನಡಿಗರ ಕಹಳೆ ಹಿತರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವರು ನಮ್ಮ ರಾಜ್ಯ ಮಹಿಳಾ ಮುಖಂಡರು ಲಕ್ಷ್ಮೀಬಾಯಿ ಅಂತ ಹೇಳಿ. ನಾವು ಏನೋ ಒಂದು ಕೆಲಸದ ನಿಮಿತ್ತ ಈ ರೋಡಲ್ಲಿ ಹೋಗ್ತಾ ಇದ್ವಿ. ಇದು ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ನಿಯರ್ ಬರುತ್ತದೆ. ಪೈಪ್ಲೈನ್ ರೋಡ್ ಬರುತ್ತಲ್ಲ, ಯಾವ ರೋಡ್ ಅಣ್ಣ ಇದು? ಮುದ್ದಯ್ಯನಪಾಳ್ಯ ಮೇನ್ ರೋಡಲ್ಲಿ ನೋಡಿ ಎಷ್ಟೊಂದು ಬಸ್ಸು ಲಾರಿಗಳೆಲ್ಲ ಓಡಾಡ್ತಾ ಇದೆ. ಇಲ್ಲಿ ಟೂ ವೀಲರ್ ಅವರು ಓಡಾಡ್ತಾ ಇದ್ದಾರೆ. ಇಲ್ಲೊಂದು ವಿಷಾದಕರ ಸಂಗತಿ, ಮನಸ್ಸಿಗೆ ತುಂಬ ನೋವಾಗ್ತದೆ. ಈ ಪ್ರಾಣಿ ಪಕ್ಷಿಗಳನ್ನ ಸಾಕಿರೋರಿಗೆ ಸ್ವಲ್ಪ ಬುದ್ಧಿ ಇರಬೇಕು, ಜ್ಞಾನ ಇರಬೇಕು. ನಿಮ್ಮ ಕೈಲಿ ಅದಕ್ಕೆ ಹುಟ್ಟಾಗಿಂದ ಸಾಯೋವರೆಗೂ ನೋಡ್ಕೊತೀವಿ ಅನ್ನೋ ಒಂದು ಇಚ್ಛೆ ಇದ್ದರೆ ಮಾತ್ರ ಸಾಕಿ. ಅದು ಸತ್ತಾಗ ಮಣ್ಣಿಗಾಗ್ತೀವಿ ಅನ್ನೋ ನಂಬಿಕೆ ನಿಮಗಿದ್ರೆ ಮಾತ್ರ ನೀವು ಆ ಪ್ರಾಣಿಗಳನ್ನ ಸಾಕಿ. ಇವತ್ತು ವಿಷಾದಕರವಾದ ಸಂಗತಿ ಏನಪ್ಪ ಅಂದರೆ ನೋಡ್ರಿ, ಹೈವೇ ಪಕ್ಕದಲ್ಲೇ ಒಂದು ಹಸು ಕೊಳ್ತಿ ಬಿದ್ದಿದೆ ಹಸು, ಸೀಮೆ ಹಸು. ನಾನು ನಿಮ್ಮನ್ನು ತೋರಿಸ್ತೀನಿ ನಿಮಗೆ ನೋಡಿ. ವಾಸನೆ ತಡೆಯೋಕ್ಕಾಗ್ತಾ ಇಲ್ಲ ನೋಡಿ. ಹುಳು ಪಿತಿ ಎತ್ತಾ ಇದ್ದಾವೆ, ಹುಳುಗಳು ಪಿತಿ ಎತ್ತಾ ಇದ್ದಾವೆ. ಈ ವ್ಯಾಪ್ತಿಯಲ್ಲಿ ನಗರಸಭೆ ಇಲ್ವಾ, ಪುರಸಭೆ ಇಲ್ವಾ, ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಓಡಾಡಲ್ವಾ, ಪೊಲೀಸವ್ರು ಯಾರು ಕೂಡ ಓಡಾಡಲ್ವಾ? ನೋಡ್ಬೋದು ನೀವು ಯಾವ ರೀತಿ ಹುಳಗಳು ನೋಡಿ. ಹುಳು ನೋಡಿ ಹೇಗಿದೆ ನೋಡಿ ಸ್ನೇಹಿತರೆ, ಹುಳು ಹೇಗಿದೆ ನೋಡಿ. ಈ ಒಂದು ಪರಿಸ್ಥಿತಿ ಈ ಗೋಮಾತೆಗೆ ಬೇಕಾ ಈ ಒಂದು ಪರಿಸ್ಥಿತಿ? ಎಲ್ಲಿದ್ದೀರಪ್ಪ? ಪ್ರಾಣಿ ದಯಾ ಸಂಘದವರು ಎಲ್ಲಿದ್ದೀರಿ? ಸುಮ್ಮನೆ ಸಂಘಗಳನ್ನ ಕಟ್ಕೊಂಡ್ರೆ ಸಾಧ್ಯವಿಲ್ಲ ಆಯಿತಾ? ಈ ರೀತಿಯಲ್ಲಿ ನಡೀತಾ ಇರತಕ್ಕಂಥದ್ದನ್ನ ತಾವುಗಳು ದಯವಿಟ್ಟು ನೋಡಬೇಕು. ನೋಡಿ, ಲಕ್ಷಾಂತರ ಹುಳುಗಳು ಬಿದ್ದಿದೆ ಇಲ್ಲಿ ಪಾಪ. ಅದಕ್ಕೆ ಆ ತಾಯಿ ಸತ್ತಿರೋ ಹಸುಗೆ ಒಂದು